ಸೈಕಲ್ನಲ್ಲಿ ಬಂದವನು ಹೆಲಿಕಾಪ್ಟರ್ ತಗೊಂಡಿದ್ದು ಹೇಗೆ? ಯಡಿಯೂರಪ್ಪ ಬಗ್ಗೆ ಶಾಸಕ ಯತ್ನಾಳ್ ಬೆಂಕಿ ವಾಗ್ದಾಳಿ. ಜೆಸಿಬಿ ಪಕ್ಷ ಕಟ್ಟಿದ್ರೆ ರಾಜ್ಯದಲ್ಲಿ ಬಿಜೆಪಿ ಧೂಳಿಪಟವಾಗುತ್ತಾ? ಶಾಸಕ ಯತ್ನಾಳ್ ಮತ್ತೆ ಅಪ್ಪ ಮಕ್ಕಳ ಬಗ್ಗೆ ತಿರುಗಿ ಬಿದ್ದಿದ್ದಾರೆ. ಸೈಕಲ್ನಲ್ಲಿ ಬಂದವನು ಹೆಲಿಕಾಪ್ಟರ್ ತಗೊಂಡಿದ್ದು ಹೇಗೆ ಅನ್ನೋ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಜೊತೆಗೆ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ರಾಜ್ಯ ಬಿಜೆಪಿ ಧೂಳಿಪಟವಾಗುತ್ತಾ ಅನ್ನೋ ಮಾತುಗಳು ಹುಟ್ಟುಕೊಂಡಿವೆ. ಹಾಗಾದ್ರೆ 40 ವರ್ಷಗಳ ಹಿಂದೆ ಸೈಕಲ್ನಲ್ಲಿ ಬಂದ ಯಡಿಯೂರಪ್ಪ ಈಗ ಹೆಲಿಕಾಪ್ಟರ್ ತಗೊಂಡಿದ್ದು ಹೇಗೆ? ಅವ್ರೇನ್ ಉಳುಮೆ ಮಾಡಿ ಸಂಪಾದನೆ ಮಾಡಿದ್ರ? ಯತ್ನಾಳ್ ಪ್ರಶ್ನೆ ಇಂದಿರೋ ಅರ್ಥ ಎಂತದ್ದು ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮಾತೆತ್ತಿದ್ರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಿದ್ದರಾಮಯ್ಯನವರ ಸರ್ಕಾರವನ್ನ ಭ್ರಷ್ಟ ಸರ್ಕಾರ, ಕಮಿಷನ್ ಸರ್ಕಾರ ಅಂತೆಲ್ಲ ವಾಗ್ದಾಳಿ ನಡೆಸುತ್ತಿರುತ್ತಾರೆ. ಜೊತೆಗೆ ಭ್ರಷ್ಟ ಸರ್ಕಾರವನ್ನ ಕಿತ್ತಾಕಿ ಮತ್ತೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತರೋದಾಗಿ ಹೇಳುತ್ತಾರೆ. ಆದ್ರೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರೋ ಶಾಸಕ ಯತ್ನಾಳ್ ಎತ್ತಿರೋ ಒಂದು ಪ್ರಶ್ನೆ ಇದೀಗ ಯಡಿಯೂರಪ್ಪನವರು ಬೆಳೆದು ಬಂದ ಹಾದಿಯನ್ನೇ ಪ್ರಶ್ನಿಸುತ್ತಿದೆ. ಯಾಕಂದ್ರೆ ಸುಮಾರು 40 ವರ್ಷಗಳ ಹಿಂದೆ ಯಡಿಯೂರಪ್ಪನವರ ಬಳಿ ಸೈಕಲ್ ಇತ್ತು, ಅವರ ಬಳಿ ಸ್ಕೂಟರ್ ಕೂಡ ಇರಲಿಲ್ಲ. ಹೀಗಾಗಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಇಬ್ರು ಸೈಕಲ್ಗಳಲ್ಲೇ ಓಡಾಡಿ ಪಕ್ಷ ಕಟ್ಟಿದ್ರು ಅಂತೆಲ್ಲ ಹೇಳ್ಕೊಂತಾರೆ. ಹಾಗಾದ್ರೆ ಅವತ್ತು ಸೈಕಲ್ ನಲ್ಲಿ ಓಡಾಡ್ತಿದ್ದ ಯಡಿಯೂರಪ್ಪ ಇವತ್ತು ಹೆಲಿಕಾಪ್ಟರ್ ಖರೀದಿಸುವ ಲೆವೆಲ್ಗೆ ಬೆಳೆದಿದ್ದು ಹೇಗೆ? ಇವರು ಹೊಲದಲ್ಲಿ ಉಳುಮೆ ಮಾಡಿ ಈ ಪಾಟಿ ಹಣ ಸಂಪಾದನೆ ಮಾಡಿದ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಜನಸಾಮಾನ್ಯರನ್ನ ಕಾಡುತ್ತೆ. ಇದೇ ಪ್ರಶ್ನೆಯನ್ನ ಯತ್ನಾಳ್ ಕೇಳಿರೋದು ಇದೀಗ ಭಾರಿ ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಅಷ್ಟೇ ಅಲ್ಲ, ಪದೇ ಪದೇ ಸಿದ್ದರಾಮಯ್ಯನವರ ಸರ್ಕಾರವನ್ನ ಭ್ರಷ್ಟ ಸರ್ಕಾರ ಅಂತೇಳಿ ಟೀಕಿಸುವ ಯಡಿಯೂರಪ್ಪನವರ ಸರ್ಕಾರದಲ್ಲೇ 40,000 ಕೋಟಿ ರೂಪಾಯಿ ಕೋವಿಡ್ ಹಗರಣ ನಡೆದು ಹೋಗಿತ್ತು ಅಂತೇಳಿ ಈ ಹಿಂದೆ ಯತ್ನಾಳ್ ಅವರಿಗೆ ಗಂಭೀರ ಆರೋಪ ಮಾಡಿದ್ರು. ಅಷ್ಟೇ ಅಲ್ಲ, ಜೊತೆಗೆ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸರ್ಕಾರಗಳಲ್ಲಿ 40% ಕಮಿಷನ್ ಕರ್ಮಕಾಂಡ ತಾಂಡವವಾಡ್ತಿತ್ತು ಅನ್ನೋದು ಹಲವು ಪ್ರಕರಣಗಳಲ್ಲಿ ಸದ್ದು ಮಾಡಿತ್ತು. ಹೀಗಿದ್ರು ಯಡಿಯೂರಪ್ಪ ಮತ್ತು ಇವರ ಪುತ್ರ ಬಿ.ವೈ. ವಿಜಯೇಂದ್ರ ಅದ್ಯಾವ ಆಧಾರದ ಮೇಲೆ ಸಿದ್ದು ಸರ್ಕಾರವನ್ನ ಭ್ರಷ್ಟ ಸರ್ಕಾರ ಅಂತ ಟೀಕಿಸುತ್ತಿದ್ದಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಇನ್ನು ಇದೆಲ್ಲದರ ನಡುವೆ ಬಿಜೆಪಿಯಲ್ಲಿ ಇದೇ ಮೇ 9ರಂದು ಯಡಿಯೂರಪ್ಪನವರ ಅಭಿಮಾನೋತ್ಸವ ನಡೆಸಲು ಭಾರಿ ಸಿದ್ಧತೆ ನಡೆಯುತ್ತಿದೆ. ಈ ಬಗ್ಗೆ ಕೆಂಡ ಕಾರಿರೋ ಯತ್ನಾಳ್ ಸೈಕಲ್ನಲ್ಲಿ ಬಂದವನು ಹೆಲಿಕಾಪ್ಟರ್ ತಗೊಂಡಿದ್ದು ಹೇಗೆ ಅಂತ ನೇರವಾಗಿಯೇ ಸವಾಲ್ ಹಾಕಿದ್ದಾರೆ. ಇನ್ನು ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಬಿ.ವೈ. ವಿಜಯೇಂದ್ರ ವಿರುದ್ಧ ಕೂಡ ಯತ್ನಾಳ್ ಕಿಡಿಕಾರಿದ್ದಾರೆ. ಅಪ್ಪನ ಸಮಾರಂಭಕ್ಕೆ ಮಗನೇ ಗುದ್ದಲಿ ಪೂಜೆ ಮಾಡುತ್ತಿದ್ದಾನೆ, ಇವರಿಗೆ ಬೇರೆ ಯಾರು ಪ್ರಾಮಾಣಿಕರು ಸಿಗ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ವಿಜಯೇಂದ್ರ ಅವರನ್ನ ಸಿಎಂ ಅಭ್ಯರ್ಥಿ ಮಾಡದಿದ್ರೆ ಲಿಂಗಾಯತರು ಪಕ್ಷ ಬಿಡ್ತಾರೆ ಅನ್ನೋ ಸುಳ್ಳು ಸಂದೇಶ ರವಾನಿಸಲು ಈ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಅಂತಾನು ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಯಡಿಯೂರಪ್ಪನವರ ಪುತ್ರ ಬಿ.ವೈ. ವಿಜಯೇಂದ್ರ ಅವರ ಮೇಲೆ ಚೆಕ್ ಮೂಲಕ ಲಂಚ ತಗೊಂಡ ಆರೋಪವಿದೆ. ತಂದೆ ಸಿಎಂ ಆಗಿದ್ದಾಗ ವಿಜಯೇಂದ್ರ ಸೂಪರ್ ಸಿಎಂ ಆಗಿ ಕೆಲಸ ಮಾಡಿದ್ದಾರೆ. ಈ ವೇಳೆ ಸಾವಿರಾರು ಕೋಟಿ ಹಣ ಲೂಟಿ ಹೊಡೆದಿದ್ದಾರೆ. ಆ ಹಣವನ್ನ ಲಂಡನ್, ದುಬೈ ಮತ್ತು ಮಾರಿಷಸ್ಗಳಲ್ಲಿ ಬಚ್ಚಿಟ್ಟಿದ್ದಾರೆ ಅಂತೇಳಿ ಹಲವು ಸಲ ಯತ್ನಾಳ್ ಆರೋಪ ಮಾಡಿದ್ದು ಇದೆ. ಪರಿಸ್ಥಿತಿ ಹೀಗಿದ್ರು ಯಡಿಯೂರಪ್ಪನವರ ಸುದೀರ್ಘ ರಾಜಕೀಯ ಜೀವನವನ್ನ ಸ್ಮರಿಸುವ ನಿಟ್ಟಿನಲ್ಲಿ ಮೇ 9ರಂದು ಯಡಿಯೂರಪ್ಪನವರ ಅಭಿಮಾನೋತ್ಸವ ನಡೆಸೋದು ಎಷ್ಟು ಸರಿ? ಈ ಕಾರ್ಯಕ್ರಮ ಅದ್ಯಾವ ಪುರುಷಾರ್ಥಕ್ಕೆ ನಡೆಯುತ್ತಿದೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆಯುತ್ತಿದೆ. ಇನ್ನು ಬಿಎಸ್ವೈ ಮತ್ತು ಬಿ.ವೈ. ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿ ನಡೆಸಿರುವ ಯತ್ನಾಳ್ ಅವರು ತಮ್ಮ ಅಧಿಕಾರಾವಧಿಯ ರಿಪೋರ್ಟ್ ಕಾರ್ಡ್ ಅನ್ನ ವಿಜಯಪುರದ ಜನರ ಮುಂದಿಟ್ಟಿದ್ದಾರೆ. 2018ರಲ್ಲಿ ನನ್ನನ್ನು ಶಾಸಕರನ್ನಾಗಿ ಮಾಡಿದ್ದಕ್ಕೆ ವಿಜಯಪುರವನ್ನ ಧೂಳಾಪುರದಿಂದ ಮುಕ್ತಗೊಳಿಸಿ ರಾಜ್ಯದಲ್ಲಿ ಮಾದರಿ ನಗರವನ್ನಾಗಿ ಮಾಡಿದ್ದೇನೆ ಎಂದಿದ್ದಾರೆ. ಜೊತೆಗೆ ನನಗೆ ರಾಜ್ಯದ ಮುಖ್ಯಮಂತ್ರಿಯಾಗಲು ಆಶೀರ್ವದಿಸಿದ್ರೆ ಇಡೀ ಕರ್ನಾಟಕದ ಚಿತ್ರಣವನ್ನೇ ಬದಲಿಸುತ್ತೇನೆ ಅನ್ನೋ ಮೂಲಕ ತಮ್ಮ ಸಿಎಂ ಆಕಾಂಕ್ಷೆಯನ್ನ ಮತ್ತೊಮ್ಮೆ ಬಹಿರಂಗಪಡಿಸಿದ್ದಾರೆ. ಇನ್ನು ಹೊಸ ಪಕ್ಷ ಸ್ಥಾಪನೆಯ ಬಗ್ಗೆಯೂ ಯತ್ನಾಳ್ ಆಶ್ಚರ್ಯ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಜೆಸಿಬಿ ಪಕ್ಷ ಸ್ಥಾಪಿಸಿದ್ರೆ ಬಿಜೆಪಿ ಅವರಿಗೆ ತೊಂದರೆ ಅಂತ ಹಲವು ಶಾಸಕರು ನನಗೆ ಕರೆ ಮಾಡುತ್ತಿದ್ದಾರೆ. ಬಿ.ವೈ. ವಿಜಯೇಂದ್ರ ಅವರಿಗೋಸ್ಕರ ರಕ್ತ ಕೊಡಲು ಸಿದ್ಧವಿರುವವರು ನನ್ನ ಬಳಿ ಮನವಿ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತಾ ಸೈಕಲ್ ಹಿಡಿದು ಬಂದವನು ಹೆಲಿಕಾಪ್ಟರ್ ಖರೀದಿಸಿದ್ದಾನೆ, ಇವನು ಪ್ರಾಮಾಣಿಕನ ಅಂತೇಳಿ ಬಿಎಸ್ ಯಡಿಯೂರಪ್ಪ ಕುಟುಂಬದ ಆಸ್ತಿಯ ಬಗ್ಗೆ ಯತ್ನಾಳ್ ಟೀಕಾ ಪ್ರಹಾರ ನಡೆಸಿದ್ದಾರೆ. ಹಾಗಾದ್ರೆ ವಿಜಯಪುರ ಶಾಸಕ ಯತ್ನಾಳ್ ಅವರ ಪ್ರಶ್ನೆಯಂತೆ ಒಂದು ಕಾಲದಲ್ಲಿ ಸೈಕಲ್ ಹಿಡಿದುಕೊಂಡು ಬಂದ ಯಡಿಯೂರಪ್ಪ ಇವತ್ತು ಹೆಲಿಕಾಪ್ಟರ್ ಖರೀದಿಸಲು ಹೇಗೆ ಸಾಧ್ಯ? ಬರೀ ರಾಜಕೀಯ ಮಾಡ್ಕೊಂಡೇ ಯಡಿಯೂರಪ್ಪ ಈ ಪಾಟಿ ದುಡ್ಡು ಮಾಡಿದ್ರ? ಜನರ ಸೇವೆ ಅಂತ ಹೇಳ್ಕೊಂಡು ಜನರ ದುಡ್ಡಲ್ಲೇ ದೊಡ್ಡವರಾದ್ರ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.